ಪರಿಣಿತಾ ಸೋಮ್ ಚಾನೆಲ್ಗೆ ಸ್ವಾಗತ. ಒಬ್ಬ ಪಾಪ ಕಾರ್ಯ ಎಸಗಿದರೆ ಮತ್ತೆ ಅದನ್ನು ಮಾಡದಿರಲಿ. ವ್ಯಕ್ತಿ ದುಷ್ಟತನಗಳಲ್ಲಿ ಸಂತೋಷ ಪಡದಿರಲಿ. ದುಷ್ಕಾರ್ಯಗಳ ಸರಣಿ ಅತ್ಯಂತ ಸಂಕಟವಾಗಿರುತ್ತದೆ. ವ್ಯಕ್ತಿ ಒಂದು ಒಳ್ಳೆ ಕಾರ್ಯ ಮಾಡಿದರೆ ಅದನ್ನು ಪುನಃ ಪುನಃ ಮಾಡುತ್ತಿರಲಿ. ಆತ ಸತ್ಕಾರ್ಯಗಳಲ್ಲಿ ಸಂತೋಷಿಸಲಿ. ಸತ್ಕಾರ್ಯಗಳನ್ನು ಮಾಡುತ್ತಿರಲಿ. ಅಂತಹ ಸತ್ಕಾರ್ಯಗಳ ಸಂಗ್ರಹ ಸದಾ ಆನಂದವಾಗಿರುತ್ತದೆ. ಆದ್ದರಿಂದ ಮನ ಸದಾ ಪ್ರಫುಲ್ಲಿತವಾಗಿರುತ್ತದೆ. ದುಷ್ಕೃತ್ಯ ಎಸಗುವವರು ತಮ್ಮ ಪಾಪ ಕಾರ್ಯ ಹೊರ ಬರುವವರೆಗೆ ಸಂತೋಷದಲ್ಲಿರುತ್ತಾರೆ. ಯಾವಾಗ ಅವು ದುಷ್ಫಲ ಕೊಟ್ಟವೋ ಆಗ ದುಃಖ ಸಾಗರದಲ್ಲಿ ಮುಳುಗುತ್ತಾರೆ. ಸತ್ಕಾರ್ಯ ಮಾಡುವವರು ಅವುಗಳ ಫಲ ಕಾಣದಿರುವವರೆಗೆ ಸಂತೋಷ ಪಡುವುದಿಲ್ಲ. ಅವು ಫಲ ಕೊಟ್ಟರೆ ಸಂತೋಷ ಪಡಲಾರಂಭಿಸುತ್ತಾರೆ. ಯಾರಾದರೂ ಪರಿಶುದ್ಧ ಮುಗ್ಧ ಹೃದಯದವನನ್ನು ನೋಯಿಸಿದರೆ, ಹಾನಿ ಮಾಡಿದರೆ, ಎದುರುಗಾಳಿಗೆ ಎಸೆದ ಕಸ ವಾಪಸ್ ಮುಖ ಕಣ್ಣಿಗೆ ಬರುವಂತೆ ದುಃಖ ಅವನಿಗೆ ವಾಪಸ್ ಬರುತ್ತದೆ. ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.